ಕೋಟ್ಯಾಂತರ ಭಾರತೀಯರ ಕನಸು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸಿತ್ತು. ಆ ಕನಸು ಇದೇ ಜನವರಿ 22ರಂದು ಸಾಕಾರಗೊಳ್ಳಲಿದೆ. ಹೀಗಾಗಿ ದೇಶ ರಾಜ್ಯದೆಲ್ಲೆಡೆ ರಾಮನ ಜಪ ಶುರುವಾಗಿರುವಂಥದ್ದು. ಉತ್ತರ ಕರ್ನಾಟಕದ ಹೆಬ್ಬಾಗಿಲಲ್ಲೂ ಕೂಡ ರಾಮನ ಜಪ ಶುರುವಾಗಿರುವಂಥದ್ದು. ಇಲ್ಲಿ ರಾಮನ ಮಂದಿರವನ್ನು ಹಾವೇರಿಯಲ್ಲೂ ಮಾಡಿರುವಂಥದ್ದು. ಅದರಲ್ಲೂ ಕೇಕ್ನಲ್ಲಿ ರಾಮ ಮಂದಿರವನ್ನು ಮಾಡಿರುವಂಥದ್ದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಬೇಕ್ರಿ ಸರ್ಕಲಲ್ಲಿ ನಾನಿದ್ದೇನೆ. ಇಲ್ಲಿ ರಾಮನ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆ, ಅದರ ತದ್ರೂಪಿ ರಾಮ ಮಂದಿರವನ್ನು ರೆಡಿ ಮಾಡಿರುವಂಥದ್ದು. ಸುಮಾರು 35 kg ತೂಕದಲ್ಲಿರುವಂಥ ಈ ರಾಮ ಮಂದಿರವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ನೋಡ್ತಾ ಇರ್ಬೋದು, ಕೇಕ್ನಲ್ಲಿ ರಾಮನ ಮಂದಿರ ನಿರ್ಮಾಣವಾಗಿದೆ. ಸೇಮ್ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆ ಅದೇ ರೀತಿಯಾದಂಥ ಮಾದರಿಯಲ್ಲಿ ಕೇಕನ್ನು ರೆಡಿ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಅದೇ ಮಾದರಿಯಲ್ಲಿ ಕಲರ್ ಅನ್ನು ಕೂಡ ಕೊಟ್ಟಿರುವಂಥದ್ದು, ಕಂಬವನ್ನು ಕೂಡ ರೆಡಿ ಮಾಡಿರುವಂಥದ್ದು, ಜೊತೆಗೆ ಅಲ್ಲಿ ರಾಮನ ಮೂರ್ತಿಯನ್ನು ಕೂಡ ಇಟ್ಟಿರುವಂಥ. ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜೊತೆಗೆ 4 ಕಡೆಗೂ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದೆಯೋ ಅದೇ ರೀತಿ ಮಾಡಿರುವಂಥದ್ದು. ಜೊತೆಗೆ ಸುತ್ತಲೂ ಇರುವಂತಹ ಗಾರ್ಡನ್ ಕೂಡ ಅದೇ ಮಾದರಿಯಲ್ಲಿ ಮಾಡಿರುವಂಥದ್ದು. ರಾಮನ ಜಪ ದೇಶದಲ್ಲಿ ಶುರುವಾಗಿದೆ ಅದೇ ರೀತಿ ಯಾಲಕ್ಕಿ ಕಂಪಿನ ನಗರಿ ಹಾವೇರಿಯಲ್ಲೂ ಕೂಡ ರಾಮನ ಜಪ ನಿರ್ಮಾಣವಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಗೋಪುರವೂ ಕೂಡ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆ ಅದೇ ನಿಟ್ಟಿನಲ್ಲಿ ಗೋಪುರವನ್ನು ನಿರ್ಮಾಣ ಮಾಡಿರುವಂಥದ್ದು. ಕೋಟ್ಯಾಂತರ ಜನರ ಕನಸು ಇದೇ ಜನವರಿ 22ರಂದು ಸಹಕಾರಗೊಳ್ಳಲಿದೆ. ಆ ಸಹಕಾರವನ್ನು ಇಲ್ಲೂ ಕೂಡ ಮಾಡ್ತಾ ಇರುವಂಥದ್ದು. ರಾಮನಾಮನ ಜಪ ಶುರುವಾಗಿರುವಂಥದ್ದು. ನಾನೀಗ ಕೇಕನ್ನು ರೆಡಿ ಮಾಡಿದ್ದಾರೆ, ಕೇಕ್ನಲ್ಲಿ ರಾಮ ಮಂದಿರವನ್ನು ರೆಡಿ ಮಾಡಿರುವಂಥ ಬೇಕ್ರಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ರಾಮ ಮಂದಿರವನ್ನು ಕೇಕ್ನಲ್ಲಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ನಾವು ರಾಮ ಭಕ್ತರ ಅಂತಾಗಿ ಆ ಥರ ಇದು ಮಾಡಿದ್ದೀವಿ. ಎಷ್ಟು ದಿನ ತೊಗೊಂಡ್ರಿ? 5 ದಿನ ತಗೊಂಡಿವಿ, 5 ಜನ ಮಾಡಿದ್ದೀವಿ. ಎಷ್ಟು ಖರ್ಚಾಗಿದೆ? 40,000 ಆಗಿದೆ ಸರ್ ಅಷ್ಟು. ಬಟ್ ನೀವು ಮೊದಲಿಂದನೂ ರಾಮ ಭಕ್ತರ? ರಾಮ ಭಕ್ತ. ಇದು ಬೇಕರಿಯ ಇವರು ಕಾರ್ಮಿಕರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಗಡಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯಲ್ಲೂ ಕೂಡ ರಾಮನ ಜಪ ಶುರುವಾಗಿರುವಂಥದ್ದು. ಇನ್ನೇನು ದಿನಗಣನೆ ಆರಂಭ ಆಗಿದೆ ರಾಮನ ಮಂದಿರ ಲೋಕಾರ್ಪಣೆಗೊಳ್ಳಲಿಕ್ಕೆ. ಹಾವೇರಿಯಲ್ಲೂ ಕೂಡ ಮನೆಯಲ್ಲೂ ರಾಮನ ಜಪ ಶುರುವಾಗಿರುವಂಥದ್ದು. ಕ್ಯಾಮ್ರಾಮನ್ ಪಕ್ಕಿರೇಶ್ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.